ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಪ್ರಿಲಿಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 6 ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಕನ್ನಡದಲ್ಲಿ ಅಪವರ್ತನಗಳು ಮತ್ತು ಗುಣಕಗಳು ಈ ಚಾಪ್ಟರ್ ಮೇಲೆ ಒಂದು 10 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ 10 ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ ಕ್ವಶನ್ ನಂಬರ್ 11 ಇಂದ ಕ್ವಶನ್ ನಂಬರ್ 20 ವರೆಗೂ ಸಾಲ್ವ್ ಮಾಡಿಸ್ತೀನಿ. ಆಯ್ತಾ? ಕ್ವಶನ್ ನಂಬರ್ 11 ನೋಡಿ, ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಆಯ್ತಾ? ನೋಡಿ, ಮಲ್ಟಿಪ್ಲಿಕೇಶನ್ ಡಿವಿಷನ್ ಇದೆ. ಯಾವ ರೀತಿ ಮಾಡ್ತಾರ ಕೇರ್ಫುಲ್ ಆಗಿ ವಾಚ್ ಮಾಡಿ. ಫಸ್ಟ್ ಬರ್ಕೊಳ್ತೀನಿ. ಫಸ್ಟ್ ಏನ್ ಮಾಡಬೇಕು, ಡಿವಿಷನ್ ಸಾಲ್ವ್ ಮಾಡ್ಬೇಕು. ಇಲ್ಲಿ ಫಸ್ಟ್ ಡಿವಿಷನ್ ಸಾಲ್ವ್ ಮಾಡಬೇಕು ಅಂದ್ರೆ ಬರ್ಕೊಳ್ಳಿದಿಲ್ಲ. 3x ಇಂಟು 6 ಇಂಟು 6. ಆಯ್ತಾ? ಈಗ ನೋಡಿ, ಡಿವಿಷನ್ ಇದ್ರೆ ಏನು ಮಾಡಬೇಕು, ಡಿವಿಷನ್ ಸಿಂಬಲ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೋಬೇಕು. ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಮತ್ತೆ ಈ ನಂಬರ್ನ ಪಲ್ಟಿ ಮಾಡಬೇಕು. ಆಯ್ತಾ? ಈ ನಂಬರ್ನ ಪಲ್ಟಿ ಮಾಡಿದ್ರೆ 1/6 ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಇಲ್ಲೊಂದು ಡಿವಿಷನ್ ಸಿಂಬಲ್ ಇದೆ, ಇದನ್ನ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡಾದ್ಮೇಲೆ ಇಲ್ಲಿ ಡಿಜಿಟ್ಸ್ ಇರುತ್ತಲ್ಲ ಅದನ್ನ ಪಲ್ಟಿ ಅಂದ್ರೆ 1/66 ಅಂತ ಬರ್ಕೊಳ್ಳಿ. ಒನ್ ಸೆಕೆಂಡ್, ಡಿವಿಷನ್ ಸಿಂಬಲ್ ಇದೆ, ಅದನ್ನ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡಿ ಇದನ್ನ ಪಲ್ಟಿ ಅಂದ್ರೆ 1/3 ಮಾಡಿ. ಆಯ್ತಾ? ಈಗ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ. 66 ಡಮಾರ್ ಆಗುತ್ತೆ, 6 ಡಮಾರ್ ಆಗುತ್ತೆ. ಏನು ಉಳ್ಕೊಳ್ಳುತ್ತೆ ನಮಗೆ? 6 ಇಲ್ಲಿ ಇದು ಉಳ್ಕೊಳ್ಳುತ್ತೋ, ಅದಾದ್ಮೇಲೆ ಇಲ್ಲಿ ಇದು ಉಳ್ಕೊತು ಇಂಟು 1/3 ಇಷ್ಟೇ ಉಳ್ಕೊಂಡಿದ್ದು. ಈಗ ಸಿಂಪ್ಲಿಫೈ ಮಾಡಿ. 3 1s 3 2s 3 2s 3 2s. ಆಯ್ತಾ? ಏನು ಬರುತ್ತೆ? 2 ಬರುತ್ತೆ. 3 1 3 2 2 ಬರುತ್ತೆ. ಆಯ್ತಾ? ತುಂಬಾ ಸಿಂಪಲ್ ಆಗಿದೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಅಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಸಬ್ಟ್ರಾಕ್ಷನ್, ಅಡಿಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಆಯ್ತಾ? ಫಸ್ಟ್ ಏನ್ ಮಾಡಬೇಕು, ಫಸ್ಟ್ ಡಿವಿಷನ್ ನ ಸಾಲ್ವ್ ಮಾಡಬೇಕು. ಆಯ್ತಾ? ಫಸ್ಟ್ ಬರ್ಕೊಳ್ಳಿದ್ದೀನ. ಫಸ್ಟ್ 19 ಮೈನಸ್ 13 ಪ್ಲಸ್ 15 ಆಯ್ತಾ ಇಂಟು 3 ಅಂತ ಬರ್ಕೊಳ್ಳಿ. ಡಿವಿಷನ್ ಸಿಂಬಲ್ ಇದೆ. ಡಿವಿಷನ್ ಸಿಂಬಲ್ ಇದ್ರೆ ಏನ್ ಮಾಡಬೇಕು, ಡಿವಿಷನ್ ಸಿಂಬಲ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಅದಾದ್ಮೇಲೆ ಇದನ್ನ ಪಲ್ಟಿ ಮಾಡಿ 5ನ 1/5 ಅಂತ ಬರ್ಕೊಳ್ಳಿ. ಆಯ್ತಾ? ನೋಡಿ, ಫಸ್ಟ್ ಡಿವಿಷನ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್. ಎಲ್ಲಿದೆ ಮಲ್ಟಿಪ್ಲಿಕೇಶನ್? ಇಲ್ಲಿ ನೋಡಿ, ಮಲ್ಟಿಪ್ಲಿಕೇಶನ್ ಬ್ರಾಕೆಟ್ ಹಾಕೋಬಿಡಿ. ಅಂದ್ರೆ ಏನಕ್ಕೆ ಬ್ರಾಕೆಟ್ ಹಾಕ್ತಿದೆ ಅಂದ್ರೆ ಫಸ್ಟ್ ಇದನ್ನ ಸಾಲ್ವ್ ಮಾಡಬೇಕು ಅಂತ. ಆಯ್ತಾ? ಈಗ ನೋಡಿ, 5 1s 5 3s 5 1s 5 3s. ಈಗ ಬರ್ಕೊಳ್ಳಿ ಪುನಃ. 19 ಮೈನಸ್ 13 ಇಲ್ಲಿ ಏನು ಬಂತು, 3 ಇಂಟು 3 ಆಯಿತು. ಉಳ್ಕೊಂಡಿದೆ ಎಷ್ಟು? 3 ಮತ್ತು 3 ಉಳ್ಕೊಂಡಿದೆ. 3 ಇಂಟು 3. ಆಯಿತಾ? ಒನ್ಸ್ ಅಗೇನ್ ಇದನ್ನು ಸಾಲ್ವ್ ಮಾಡ್ಕೋಬೋದು. ನಾವು ಡೈರೆಕ್ಟಾಗಿ ಮಾಡ್ಬೋದಿತ್ತು. 3 ಇಂಟು 3 9 ಅಂದ್ಬಿಟ್ಟು ಬರ್ಕೋಬೋದಿತ್ತು. ಆಯಿತಾ? 3ನೇ ಕ್ಲಾಸ್ ಮಕ್ಕಳು ನೋಡ್ತಾ ಇರ್ತಾರೆ ಇದನ್ನು, ಅದಕ್ಕೋಸ್ಕರ ಒಂದು ಸ್ಟೆಪ್ ಎಕ್ಸ್ಟ್ರಾ ಆದರೂ ಒಂದು ಪರವಾಗಿಲ್ಲ, ನಿಧಾನಕ್ಕೆ ಮಾಡ್ತಾ ಇದ್ದೀನಿ. 19 ಮೈನಸ್ 13 3 3s 9. ಆಯಿತಾ? ಅದಾದಮೇಲೆ ಇವೆರಡನ್ನೂ ಆ್ಯಡ್ ಮಾಡ್ತೀನಿ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 28 ಆಗುತ್ತೆ. 28 ಮೈನಸ್ 13. 28ಅಲ್ಲಿ 13 ಅಂದರೆ ಎಷ್ಟಾಗುತ್ತೆ? 8ಅಲ್ಲಿ 5 ಆಗುತ್ತೆ, 1. 28ಅಲ್ಲಿ 8ಅಲ್ಲಿ 3 ಕಳೆದ್ರೆ 5 ಆಗುತ್ತೆ, 2ರಲ್ಲಿ 1 ಕಳೆದ್ರೆ 15 ಆಗುತ್ತೆ. ಆಯಿತಾ? ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 12ಗೆ ಆಪ್ಷನ್ನು ಸಿ ಬರುತ್ತೆ. ನೋಡಿ, ಇದನ್ನ ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಬಿಡ್ಬೋದು. ಇಲ್ಲಿ 3 3s 9 ಆಯಿತು, 9. ಆಯಿತಾ? 19 ಮೈನಸ್ ಅಲ್ಲ ನೋಡಿ, 3 3s 9 ಆಯಿತು. 19 ಪ್ಲಸ್ 9 ಎಷ್ಟಾಗುತ್ತೆ? 28. 28 ಮೈನಸ್ 13 ಅಂದರೆ ಡೈರೆಕ್ಟಾಗಿ 15 ಬರುತ್ತೆ. ಆಯಿತಾ? ಈ ರೀತಿ ಮುಗಿಸ್ಬಿಡೋದಿತ್ತು. ಆದರೆ 3ನೇ ಕ್ಲಾಸ್ ಮಕ್ಕಳು, 2ನೇ ಕ್ಲಾಸ್ ಪಾಸ್ ಆಗಿರೋ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ. ಅದಕ್ಕೆ ಒಂದೆರಡು ಸ್ಟೆಪ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಪ್ರಾಪರ್ ಪ್ರೊಸೀಜರ್ ಫಾಲೋ ಮಾಡೋಣ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀನಿ. ಆಯಿತಾ? ಮದುವೆ ಮನೇಲಿ ಊಟ ಹಾಕ್ತಾರಲ್ಲ, ಫಸ್ಟ್ ಏನಾಗ್ತಾರೆ, ತಟ್ಟೆ ಇಡ್ತಾರೆ. ತಟ್ಟೆ ಅಂದರೆ ಎಲೆ ಕೊಡ್ತಾರೆ. ಅದಾದ್ಮೇಲೆ ನೀರು ಹಾಕ್ತಾರೆ. ನೀರು ಹಾಕಾದ್ಮೇಲೆ ಏನಾಗ್ತಾರೆ, ಫಸ್ಟ್ ಉಪ್ಪು ಹಾಕ್ತಾರೆ. ಆಯ್ತಾ? ಅದಾದ್ಮೇಲೆ ಮಿಕ್ಕಿದ್ದು ಸಬ್ಜಿ ಗಿಬ್ಜಿ ಏನದು ಪಲ್ಯಾಗಿಲ್ಲ ಹಾಕೊಂಡು ಹೋಗ್ತಾರೆ. ಅದೇ ರೀತಿ ಫಸ್ಟ್ ಏನು ಮಾಡಬೇಕು, ಡಿವಿಷನ್, ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್, ಅದಾದ್ಮೇಲೆ ಸಬ್ಟ್ರಾಕ್ಷನ್, ಅಡಿಷನ್. ಆಯ್ತಾ? ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೇಮ್ ಅಡುಗೆ ಮನೇಲಿ ಯಾವ ರೀತಿ ಪ್ರೊಸೀಜರ್ ಫಾಲೋ ಮಾಡ್ತಾರೆ ಅಡುಗೆ ಬಡಿಸ್ಬೇಕಾದ್ರೆ, ಇದರಲ್ಲೂ ಅದೇ ರೀತಿ ಪ್ರೊಸೀಜರ್ ಫಾಲೋ ಮಾಡಬೇಕು. ಕ್ವಶನ್ ನಂಬರ್ 12ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಈ ರೀತಿ ಹನುಮಂತನ ಬಾಲು ತರ ಕೊಟ್ಟಿದ್ದಾನೆ. ಆಯ್ತಾ? ಇಷ್ಟುದ್ದ ಇದೆ. ಫಸ್ಟ್ ಎಲ್ಲ ಬಸ್ ತರ ಕೊಡ್ತಾ ಇದ್ದ,
ಈ ಸಲ ಮೆಟ್ರೋ ಟ್ರೈನ್ ತರ ಕೊಟ್ಟಿದ್ದಾನೆ, ಬೆಂಗಳೂರು ಮೆಟ್ರೋ ಟ್ರೈನ್ ತರ ಇಷ್ಟುದ ಕೊಟ್ಟಿದ್ದಾನೆ. ಮುಂದಿನ ಸಲ ಪ್ಯಾಸೆಂಜರ್ ಟ್ರೈನ್ ತರ ಇನ್ನೂ ಉದ್ದ ಕೊಡ್ತಾನೆ. ಆಯ್ತಾ, ಫಸ್ಟ್ ಏನಿರ್ಬೇಕು, ನಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಆಯ್ತಾ, ಈ ರೀತಿ ಲೆಕ್ಕಗಳನ್ನ ಸಾಲ್ವ್ ಮಾಡಿಸ್ಬೇಕಾದ್ರೆ ನಮಗೆ ಫಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಏನು ಕಾನ್ಸೆಪ್ಟು? ಬುಡಮಾಸ್ ರೂಲು. ಫಸ್ಟ್ ಡಿವಿಷನ್ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್ ಅಂತ ಸಬ್ಟ್ರಾಕ್ಷನ್ ಯಾವ್ದಾರ ಮಾಡ್ಬೋದು. ಈ ರೀತಿ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಅವ್ನು ಎಷ್ಟು ಉದ್ದನಾರ ಕೊಡ್ಲಿ. ಆಯ್ತಾ, ಚಾಮರಾಜನಗರದಿಂದ ಬೀದರ್ವರೆಗೂ ಬೇಕಾದ್ರೂ ಕೊಡ್ಲಿ, ಅಥವಾ ಕೊಡಗಿಂದ ಕೋಲಾರದವರೆಗೂ ಬೇಕಾದ್ರೂ ಕೊಡ್ಲಿ, ಅಥವಾ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಬೇಕಾದ್ರೂ ಕೊಡ್ಲಿ, ಅಥವಾ ಗುಜರಾತಿಂದ ಅರುಣಾಚಲ ಪ್ರದೇಶ ಅಷ್ಟುದ್ದ ಬೇಕಾದ್ರೂ ಕೊಡ್ಲಿ. ನಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಎಷ್ಟುದ್ದ ಕೊಟ್ಟು ಲೆಕ್ಕನ ಸಾಲ್ವ್ ಮಾಡ್ಬೋದು. ಆಯ್ತಾ, ನೋಡಿ ಇದನ್ನ ಸಾಲ್ವ್ ಮಾಡೋಣ. ಫಸ್ಟ್ ಡಿವಿಷನ್ ಎಲ್ಲೆಲ್ಲಿದೆ, ಫಸ್ಟ್ ಡಿವಿಷನ್ ಲೆಕ್ಕಗಳನ್ನ ಸಾಲ್ವ್ ಮಾಡಿ. ಆಯ್ತಾ, ಡಿವಿಷನ್ ಎಲ್ಲೆಲ್ಲಿದೆ ನೋಡಿ, ಇಲ್ಲಿದೆ. ಫಸ್ಟ್ 99 ಬರ್ಕೊಳ್ಳಿ. ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಅದಾದ್ಮೇಲೆ 11 ಇದೆ. ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಬರ್ಕೊಂಡು 11 ಇದ್ರೆ ಪಲ್ಟಿ ಮಾಡಬೇಕು, ಪಕ್ಕದ ನಂಬರ್ನ ಪಲ್ಟಿ ಮಾಡಿ 1/11 ಅಂತ ಪಲ್ಟಿ ಮಾಡಿ. ಪುನಃ ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಡಿವಿಷನ್ ಇದ್ರೆ 3 ಇದೆ, 3ನ ಪಲ್ಟಿ ಮಾಡಿ 1/3 ಆಗುತ್ತೆ. ಫಸ್ಟ್ ಡಿವಿಷನ್ ಸಿಂಬಲ್ ಆಗಿ ಬರ್ಕೋಬೇಕು. ಡಿವಿಷನ್ ಸಿಂಬಲ್ನ ಮಲ್ಟಿಪ್ಲಿಕೇಶನ್ ಆಗಿ ಸಿಂಬಲ್ ಬರ್ಕೊಂಡು ಪಕ್ಕದ ನಂಬರ್ನ ಪಲ್ಟಿ ಮಾಡಿ. ಡಿವಿಷನ್ ಸಿಂಬಲ್ನ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಂಡು ಪಕ್ಕದ ನಂಬರ್ನ ಪಲ್ಟಿ ಮಾಡಿ, ಅಷ್ಟೇ. ನೆಕ್ಸ್ಟು ಇಂಟು 5 ಇದೆ. ಅದಾದಮೇಲೆ ಪ್ಲಸ್ಸು, ಅದಾದಮೇಲೆ 17 ಇಂಟು 3 ಮೈನಸ್. ನೋಡಿ 24/8 ಇದೆ, 24/8 ಅದನ್ನು ಸಪ್ರೇಟಾಗಿ ಸಾಲ್ವ್ ಮಾಡಿ. 24/8, 8 1s 8 3s. ಆಯಿತಾ, ಇದಿಷ್ಟು ಸಾಲ್ವ್ ಮಾಡಿದ್ರೆ 3 ಬರುತ್ತೆ, 3 ಬರುತ್ತೆ. ಉಳಿದಿರೋದು ಇಂಟು 2. ಆಯಿತಾ, ಫಸ್ಟ್ ರೌಂಡಲ್ಲಿ ಎಲ್ಲ ಡಿವಿಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಏನಿದೆ, ಮಲ್ಟಿಪ್ಲಿಕೇಶನ್ ಇದೆ, ಇದನ್ನ ಸಿಂಪ್ಲಿಫೈ ಮಾಡಿ. ಆಯ್ತಾ, ಇದು ಮುಗಿತು, ಇದನ್ನ ಅಳಿಸ್ತೀನಿ, ಇದನ್ನ ಅಳಿಸ್ತೀನಿ. ನೆಕ್ಸ್ಟ್ ನೋಡಿ, 99 ಡಿವೈಡೆಡ್ ಬೈ 11, 11 1s 11 9s. ಆಯ್ತಾ, ಇದಿಷ್ಟು ಸಾಲ್ವ್ ಮಾಡಾಯ್ತು. ಮಾಡಿದ್ರೆ ಏನು ಬತ್ತು, 9 ಉಳ್ಕೊತ್ತು, 9 ಬರ್ಕೊಂಡಿದ್ವಿ. ಇಂಟು 1/3. ಇನ್ನೊಂದು ಸ್ಟೆಪ್ ಮಾಡೋಣ, ಎಕ್ಸ್ಟ್ರಾ ಮಾಡೋಣ, ಪರವಾಗಿಲ್ಲ. ಆಯಿತಾ, ನೆಕ್ಸ್ಟು ಇಂಟು 5 ಪ್ಲಸ್ ಇದು. ಆಯಿತಾ, ಇದನ್ನು ನೀವು ಮಲ್ಟಿಪ್ಲೈ ಮಾಡು. 17 ಇಂಟು 3 ಅಂದರೆ ಎಷ್ಟು? 17 3s 51 ಆಗುತ್ತೆ. ಆಯಿತಾ, 17 3s 51 ಆಗುತ್ತೆ. ಮೈನಸ್ ಇದನ್ನು ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ. 3 2s 6. 17 3s 51, ಈ ನಂಬರ್ ಬತ್ತು. ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ. 3 ಇಂಟು 2 6 ಆಗುತ್ತೆ. ಆಯಿತಾ, ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಈ ರೀತಿ ನಿಧಾನಕ್ಕೆ ಬರಿತಾ ಇದ್ದೀನಿ. ಸರ್ಕಲ್ ಮಾಡಿ 3 ಇಂಟು 2 ಮಾಡಿದ್ರೆ 6 ಬತ್ತು. 17 ಇಂಟು 3 ಮಾಡಿದ್ರೆ 51 ಬತ್ತು. ಪ್ಲಸ್ ಇದೆ, ಪ್ಲಸ್ಸು. 5 ಇದೆ, 5. ಇಂಟು ಇದೆ, ಇಂಟು 1/3 ಇದೆ, 1/3. ಇದೆಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು 9 ಬತ್ತು. ಆಯಿತಾ, ಪುನಃ ಇನ್ನೂ ಒಂದು ಸ್ಟೆಪ್ ಮಾಡಿ. 3 1s 3 3s. ಆಯಿತಾ, ಸೊ ಇದೆಲ್ಲ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗ್ಬಿಟ್ಟು 3 ಉಳ್ಕೋತು. 3 ಇಂಟು 5 ಪ್ಲಸ್ 51 ಮೈನಸ್ 6. 3 5s 15 ಪ್ಲಸ್ 51 ಮೈನಸ್ 6. 51 ಪ್ಲಸ್ 15 ಏನಾಗುತ್ತೆ? 66 ಆಗುತ್ತೆ. 66 ಆಗುತ್ತೆ, ಮೈನಸ್ 6 ಆಗುತ್ತೆ. 66 ಕಳೆದ್ರೆ 60 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 60 ಬರುತ್ತೆ. ಆಯಿತಾ, ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 13ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಫಸ್ಟ್ ಏನು ಮಾಡಬೇಕು? ಮಿಕ್ಸ್ಡ್ ಫ್ರಾಕ್ಷನ್ ಇದೆ. ಮಿಕ್ಸ್ಡ್ ಫ್ರಾಕ್ಷನ್ನ ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಮಿಶ್ರ ಭಿನ್ನರಾಶಿನ ವಿಷಮ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡಿ. ಇಲ್ಲಿ ನೋಡಿ, ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಫಸ್ಟ್ ಕನ್ವರ್ಟ್ ಮಾಡಿ. ಗೊತ್ತಲ್ಲ, ನಾವು ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ, ಇದೆಲ್ಲ ಗೊತ್ತಿರಬೇಕು. 7 2s 14, 14 ಪ್ಲಸ್ 1 15. ಕನ್ವರ್ಟ್ ಮಾಡಿ. ಪ್ಲಸ್ ಇದೆ, ಪ್ಲಸ್ ಹಾಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡಿ ಮಜನ, 3 ಮತ್ತು 3 ಎರಡು ಡಮಾರ್ ಆಗುತ್ತೆ. 3 ಮತ್ತು 3 ಎರಡು ಡಮಾರ್ ಆಗುತ್ತೆ. ನೆಕ್ಸ್ಟು 5 1s 5 3s. ಆಯಿತಾ, 5 1s 5 3s. ಇದಿಷ್ಟು ಸಾಲ್ವ್ ಮಾಡಿದ್ರೆ ನಮ್ಗೆ ಉಳ್ಕೊಳ್ಳೋದು 3 ಅಷ್ಟೇ. 3 ಮಾತ್ರ ಉಳ್ಕೊಳ್ಳುತ್ತೆ. ಆಯಿತಾ, ನೆಕ್ಸ್ಟು ಪ್ಲಸ್ ಇದೆ, ಪ್ಲಸ್ ಬರ್ಕೊಂಡಿದ್ದೀನಿ. ಬ್ರಾಕೆಟ್ ಇದೆ, ಬ್ರಾಕೆಟು. 13 ಇದೆ, 13. ಆಯಿತಾ, ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಹಾಕೊಳ್ಳಿ. ಏನಕ್ಕೆ ಗೊತ್ತಾ? ಮಿಕ್ಸ್ಡ್ ಫ್ರಾಕ್ಷನ್ ಇದೆ. ಫಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಬೇಕು. ಆಯಿತಾ, ಹೆಂಗೆ ಕನ್ವರ್ಟ್ ಮಾಡ್ತೀರಾ? ನಮಗೆಲ್ಲ ಗೊತ್ತಿದೆ.
ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೊಂಡಿದ್ದೀನಿ. ಡಿನಾಮಿನೇಟರ್ ಏನಿದೆ ಬರ್ಕೊಂಡಿದ್ದೀನಿ. 6 2s are 12, 6 2s are 12, 12 ಪ್ಲಸ್ 1 13. ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಿ, ಫಸ್ಟ್ ಆ ಕೆಲಸ ಮಾಡಬೇಕು. 3 ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ. ಈಗ ಫಸ್ಟ್ ಏನು ಮಾಡಿ, ಡಿವಿಷನ್ ಇದೆ ಅದನ್ನು ಸಿಂಪ್ಲಿಫೈ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಪುನಃ ಬರ್ಕೊಳ್ಳಿ. 15/2 ಪ್ಲಸ್ ಇದೆ ಪ್ಲಸ್, ನೆಕ್ಸ್ಟು 3 ಪ್ಲಸ್ ಬ್ರಾಕೆಟ್ ಹಾಕ್ಕೊಳ್ಳಿ, 13 ಇದೆ 13 ಬರ್ಕೊಳ್ಳಿ ಆಯಿತಾ. ಡಿವಿಷನ್ ಸಿಂಬಲ್ ಇದ್ರೆ ಏನು ಮಾಡಬೇಕು, ಡಿವಿಷನ್ ಸಿಂಬಲ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೋಬೇಕು ಆಯಿತಾ. ಡಿವಿಷನ್ ಸಿಂಬಲ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಡಿ. ಇದನ್ನು ಪಲ್ಟಿ ಮಾಡಿ, ಇದೇನಾಗುತ್ತೆ 6/13 ಆಗುತ್ತೆ ಆಯಿತಾ, ಇಂಟು 3. ಡಿವಿಷನ್ ಇದೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. 13/6 ಇದೆ ಅದನ್ನು ಪಲ್ಟಿ ಮಾಡಿ ಆಯಿತಾ. ಇದು ಪ್ರೊಸೀಜರ್, ಇದು ನೆನಪಲ್ಲಿ ಇರಬೇಕು ನಿಮಗೆ. ನೋಡಿ 13 ಡಮರ್ ಆಗುತ್ತೆ ಆಯಿತಾ. ಬರ್ಕೊಳ್ಳಿ ಇದನ್ನು. 15/2 ಮ್ಯಾಥ್ಸ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಖುಷಿ ಆಗುತ್ತೆ, ಲೆಕ್ಕಗಳು ಮಾಡೋಕ್ಕೆ ಖುಷಿ ಆಗುತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು ಆಯಿತಾ. ಮತ್ತು ಪ್ರಾಪರ್ ಪ್ರೊಸೀಜರ್ ಫಾಲೋ ಮಾಡಬೇಕು. 3 ಪ್ಲಸ್ ಇಲ್ಲಿ ನೋಡಿ 13 ಎಲ್ಲ ಡಮರ್ ಆಗಿದೆ. 13 ಡಮರ್ ಆಗಿದೆ. ಪೂರ್ತಿ ಬ್ರಾಕೆಟಲ್ಲಿ 6 ಮಾತ್ರ ಉಳ್ಕೊಂಡಿದೆ. ಪೂರ್ತಿ ಬ್ರಾಕೆಟ್ ಒಳಗಡೆ 6 ಮಾತ್ರ ಉಳ್ಕೊಂಡಿದೆ. 6 ಬರ್ಕೊಳ್ಳಿ ಅಷ್ಟೇ, ಇಂಟು 3 ಆಯಿತಾ. ನೆಕ್ಸ್ಟ್ 15/2 ಪ್ಲಸ್ 6 ಪ್ಲಸ್ 3 ಏನಾಗುತ್ತೆ, 6 ಪ್ಲಸ್ 3 9 ಆಗುತ್ತೆ, ಇಂಟು 3 ಆಗುತ್ತೆ ಆಯಿತಾ. ಫಸ್ಟ್ ಏನು ಮಾಡಿ 9 3s ಎಷ್ಟು, 9 9 9 2 ಅಂದರೆ 9 3 27. 15/2 ಪ್ಲಸ್ 9 9 9 2 ಅಂದರೆ 9 3 27 ಆಯಿತಾ. 9 3 27. ಇದ್ರ ಎಲ್ ಸಿ ಎಮ್ ಬರ್ಕೊಳ್ಳಿ. ಇಲ್ಲಿ ಬರೀತೀನಿ, ಈಗ ಇದನ್ನೇ ಇಲ್ಲಿ ಸಾಲ್ವ್ ಮಾಡ್ತೀನಿ. 15/2 ಪ್ಲಸ್ 27 ಯಾವ ರೀತಿ ಮಾಡ್ತೀನಿ, 15/2 ಆಯಿತಾ. ಅದು ಎಲ್ ಸಿ ಎಮ್ ತೊಗೋಬೇಕು. ಎಲ್ ಸಿ ಎಮ್ ಯಾವುದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಆಯಿತಾ. 15/2 ಪ್ಲಸ್ 27 ಇಂಟು 2. 27 ಇಂಟು 2 ಅಂದರೆ ಅದು ಎರಡು ರೀತಿ ಮಾಡ್ಬೋದು ಆಯಿತಾ. ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ ಇರ್ರಿ ನಿಮಗೆ. 15/2 ಅಲ್ಲ, ಇವೆರಡನ್ನೂ ಆ್ಯಡ್ ಮಾಡಬೇಕು ಅಂದರೆ ಡಿನಾಮಿನೇಟರ್ ಸೇಮ್ ಇರಬೇಕು. ನೋಡಿ ಇನ್ನೂ ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ, ಇದು ಬೇಡ, ಈ ಮೆಥಡ್ ಬೇಡ. 15/2 ಅಲ್ವಾ, 15/2 ಬರ್ಕೊಂಡಿದ್ದೀನಿ. ಪ್ಲಸ್ ಇದೆ ಪ್ಲಸ್ ಬರ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡಬೇಕು ಅಂದರೆ ಡಿನಾಮಿನೇಟರ್ ಸೇಮ್ ಇರಬೇಕು, ಚಡ್ಡಿ ಸೇಮ್ ಇರಬೇಕು. ಇವನು ಚಡ್ಡಿನೇ ಹಾಕಿಲ್ಲ, ನಂಬರ್ 27 ಚಡ್ಡಿನೇ ಹಾಕಿಲ್ಲ ಆಯಿತಾ. ಇವೆರಡನ್ನೂ ಆ್ಯಡ್ ಮಾಡಬೇಕು ಅಂದರೆ ಡಿನಾಮಿನೇಟರ್ ಸೇಮ್ ಇರಬೇಕು. ಇಲ್ಲಿ ಡಿನಾಮಿನೇಟರ್ ಇದೆ, ಇಲ್ಲಿ ಡಿನಾಮಿನೇಟರ್ ಇಲ್ಲ ಆಯಿತಾ. ಇಲ್ಲಿ ಚಡ್ಡಿ ಇಲ್ಲ, ಚಡ್ಡಿನ ಹಾಕಿ, ಇವನಿಗೆ ಚಡ್ಡಿ ಹಾಕಿ. ಫಸ್ಟು ಹೆಂಗೆ ಹಾಕ್ತೀರಾ, ಸೇಮ್ ಚಡ್ಡಿ ಹಾಕ್ಬೇಕು ಗೊತ್ತಲ್ಲ. 2 ಇಂಟು 2 ಹಾಕಿ ಆಯಿತಾ. ಇವನಿಗೆ ಚಡ್ಡಿ ಹಾಕಿದ್ದೀವಿ, ಇಲ್ಲಿ ಚಡ್ಡಿ ಹಾಕಿದ್ದೀವಿ ಆಯಿತಾ. ಚಡ್ಡಿ ಹಾಕಿದ್ದೀವಿ, ಎರಡು ಚಡ್ಡಿ ಸೇಮ್ ಇದ್ರೆ ಮಾತ್ರ ಅಡಿಷನ್ ಮಾಡೋಕ್ಕೆ ಸಾಧ್ಯ, ಅದಕ್ಕೆ ಇಲ್ಲಿ ಚಡ್ಡಿ ಹಾಕಿದ್ದೀನಿ. 2 ಮತ್ತು 2 ಇದೆ ನೋಡಿ, 2 ಮತ್ತು 2 ಕ್ಯಾನ್ಸಲ್ ಆದರೆ ವಾಪಸ್ ಹಿಂಗೆ ಬರುತ್ತೆ ನೋಡಿ. 2 ಮತ್ತು 2 ಕ್ಯಾನ್ಸಲ್ ಆದರೆ ವಾಪಸ್ಸು ಇದೇ ಫಾರ್ಮ್ ಬರುತ್ತೆ ಆಯಿತಾ. ಅದಕ್ಕೆ ಏನು ಮಾಡಿ, ಡಿನಾಮಿನೇಟರ್ ಸೇಮ್ ಮಾಡ್ಕೊಳ್ಳಿ. 2 ಇಂಟು 2 ಮಾಡ್ಕೊಳ್ಳಿ ಆಯಿತಾ. 27 ಇಂಟು 2 ಅಂದರೆ ಎಷ್ಟಾಗುತ್ತೆ, 27 2s 54. ಡಿನಾಮಿನೇಟರ್ ಸೇಮ್ ಆಯಿತಾ. ನೋಡಿ ಡಿನಾಮಿನೇಟರ್ ಸೇಮ್ ಇದೆ, 15 ಇದೆ 15, ಪ್ಲಸ್ ಇದೆ ಪ್ಲಸ್ಸು. 27 ಇಂಟು 2 ಅಂದರೆ 54. ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಏನು ಬರುತ್ತೆ, ಇವೆರಡನ್ನೂ ಆ್ಯಡ್ ಮಾಡಿ. ಇವೆರಡನ್ನೂ ಆ್ಯಡ್ ಮಾಡೋದು ಎಷ್ಟಾಗುತ್ತೆ, ಡೈರೆಕ್ಟ್ 5 1 6, 5 1 6, 5 4 9, 69/2 ಬರುತ್ತೆ. 69/2 ಇದೆಯಾ ಆನ್ಸರು, 69/2 ಇಲ್ಲ, ಆನ್ಸರ್ ಇಲ್ಲ. ಅವನೇನು ಮಾಡಿದೆ, ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾರೆ. ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದೇನೆ ಅಂದರೆ ಅದನ್ನು ಕನ್ವರ್ಟ್ ಮಾಡಿ. 69/2ನ ಮಿಕ್ಸ್ಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡೋದು ಏನಾಗುತ್ತೆ ಅಂದರೆ, ಅದು 34 ಇಂಟು 1/2 ಬರುತ್ತೆ. 34 ಇಂಟು 1/2 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ ಬರುತ್ತೆ. ಕ್ವಶನ್ ನಂಬರ್ 14ಗೆ ಆಪ್ಷನ್ ಡಿ ಬರುತ್ತೆ ಆಯಿತಾ. ಬೇಕು ಅಂದರೆ ಇದು ಹೆಂಗೆ ಬಂತು ಅಂತಲೂ ಸಾಲ್ವ್ ಮಾಡಿಸ್ತೀನಿ ಆಯಿತಾ. ಫಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ, ಅದಾದಮೇಲೆ ನಾನು ಇದನ್ನು ರಿಮೂವ್ ಮಾಡಿಬಿಟ್ಟು ಇದನ್ನ ಯಾವ ರೀತಿ ಕನ್ವರ್ಟ್ ಮಾಡಿದೆ ಅಂತ ತೋರಿಸ್ತೀನಿ ಆಯಿತಾ. ನಿಮ್ಮದು ಆನ್ಲೈನ್ ಕ್ಲಾಸಲ್ಲಿ ಅದೊಂದು ಅಡ್ವಾಂಟೇಜು, ಪಾಸ್ ಮಾಡಬೇಕು. 10 ಸೆಕೆಂಡ್ ಹಿಂದೆ ಹೋದರೆ ಎಲ್ಲ ನಾವು ಅಳಿಸಿರೋದೆಲ್ಲ ಗೊತ್ತಾಗುತ್ತೆ ನೋಡಿ. ಇಷ್ಟೇ, ಇದನ್ನು ಕನ್ವರ್ಟ್ ಮಾಡ್ತೀನಿ. ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ತೀನಿ ಆಯಿತಾ. ಏನಿಲ್ಲ, 2 ಇಂದ 69ನ ಡಿವೈಡ್ ಮಾಡಿ. 2 3s 6 ಆಯಿತಾ, 0 9 ಬತ್ತು. 2 4s 8,
1 ಉಳ್ಕೊತು ಅಷ್ಟೇ. ಬರ್ಕೊಂಡ್ರೆ ಹೆಂಗೆ ಬರ್ಕೋತೀರಾ ಆಯಿತಾ? ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೋತೀರಾ, 2 ಬರ್ಕೊಂಡಿದ್ದೀರಾ, ರಿಮೈಂಡರು 1 ಇದೆ, ಕೋಶೆಂಟು 34 ಇದೆ ಆಯಿತಾ? ಕ್ವಶನ್ ನಂಬರ್ 14 ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 14 ಆಪ್ಷನ್ನು ಡಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ? ಫಸ್ಟ್ ಏನು ಮಾಡಿ, ಡಿವಿಷನ್ ಇದೆ ನೋಡಿ, ಡಿವಿಷನ್ ಆಯಿತಾ? 36/4 ಇವತ್ತು 36/4. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ, 36/4 ಇದನ್ನು ಸಿಂಪ್ಲಿಫೈ ಮಾಡಿ. 4 1s 4 9s ಆಯಿತಾ? ಬರ್ಕೊಳ್ಳಿ ಒಂದು ಕಡೆಯಿಂದ 18 ಪ್ಲಸ್ ಇದನ್ನು ಹಂಗೆ ಬರ್ಕೊಳ್ಳಿ, ಪರವಾಗಿಲ್ಲ, ಒಂದು ಸ್ಟೆಪ್ ಜಾಸ್ತಿ ಆದರೂ ಪರವಾಗಿಲ್ಲ, ಬರ್ಕೊಳ್ಳಿ ಆಯಿತಾ? ಇಲ್ಲಿ ಬ್ರಾಕೆಟ್ ಇದೆ ಆಯಿತಾ? 36/4 ಅಂದರೆ ಏನಾಗುತ್ತೆ? 9 ಆಗುತ್ತೆ, 9 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ 9 ಆಗುತ್ತೆ. 9 ಬರ್ಕೊಂಡಿದ್ದೀನಿ. ಇಂಟು ಇದೆ, ಇಂಟು ಬರ್ಕೊಂಡಿದ್ದೀನಿ. 5 ಇದೆ, 5 ಬರ್ಕೊಳ್ಳಿ ಅಷ್ಟೇ ಆಯಿತಾ? ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು, ಒಂದೊಂದು ಸ್ಟೆಪ್ಪು ಒಂದಾಯ್ತಾ? ಒಂದೊಂದು ಲೆಟ್ರ್ ಬರಬೇಕಾದ್ರೆ, ಒಂದೊಂದು ಡಿಜಿಟ್ ಬರಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿರ್ಬೇಕು. ಇದೇ ರೀತಿ ನೀವು ಸಾಲ್ವ್ ಮಾಡಿ ಆಯಿತಾ? 10 ಲೆಕ್ಕ ಸಾಲ್ವ್ ಮಾಡಿದ್ರು ಒಂದೇ, 50 ಲೆಕ್ಕ ಸಾಲ್ವ್ ಮಾಡಿದ್ರು ಒಂದೇ, 500 ಲೆಕ್ಕ ಸಾಲ್ವ್ ಮಾಡಿದ್ರು ಕಾನ್ಸೆಪ್ಟು ಕ್ಲಿಯರ್ ಇದ್ದರೆ ಮಾತ್ರ ಪ್ರತಿ ಲೆಕ್ಕನೂ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟು ಅಷ್ಟೇ, ಈಗ ಜಸ್ಟ್ ಮಲ್ಟಿಪ್ಲೈ ಮಾಡಿ ಅಷ್ಟೇ, ಇನ್ನೇನಿಲ್ಲ. 18 ಪ್ಲಸ್ 7 4s 28, 7 1 7 7 7 14 7 4 28, 9 5 45, ಇಷ್ಟೇ. ಇವೆರಡು ಆ್ಯಡ್ ಮಾಡಿ 20 + 45 ಅಂದರೆ ಎಷ್ಟಾಗುತ್ತೆ? ಇದನ್ನು ಕ್ಲಿಯರ್ ಮಾಡೋಣ. 28 + 45 ಅಂದರೆ 28 45, 13ಕ್ಕೆ 3 10ಕ್ಕೆ 1 4 3 7 ಆಯಿತಾ? 18 ಪ್ಲಸ್ ಇವೆರಡನ್ನೂ ಆ್ಯಡ್ ಮಾಡಿದ್ರೆ 73, 73 + 18 ಎರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 8 11, 11ಕ್ಕೆ 1 8 1 9 ಆಯಿತಾ? 91 ಆಗುತ್ತೆ. ಇದು ಆ್ಯಡ್ ಮಾಡಿದ್ರೆ 90, ಇವೆರಡನ್ನೂ ಆ್ಯಡ್ ಮಾಡಿದ್ರೆ 91 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 15 ಆಪ್ಷನ್ನು ಬಿ ಬರುತ್ತೆ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಈ ರೀತಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ, ಸಿಂಪ್ಲಿಫೈ ಮಾಡಿ ಅಂತ ಕೇಳಿದೆ. ಫಸ್ಟ್ ಏನು ಮಾಡಬೇಕು? ಫಸ್ಟ್ ಡಿವಿಷನ್ನು, ಆಮೇಲೆ ಮಲ್ಟಿಪ್ಲಿಕೇಶನ್, ಅದಾದಮೇಲೆ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಆಯಿತಾ? ನೋಡಿ, ಫಸ್ಟ್ ಇದನ್ನು ಬ್ರಾಕೆಟ್ ಹಾಕೊಬಿಡ್ತೀನಿ. ಡಿವಿಷನ್ ಇದೆ ಆಯಿತಾ? 48/4 ಇಲ್ಲೆಲ್ಲ ಸೈಡಲ್ಲಿ ಮಾಡ್ತೀನಿ, ಇಲ್ಲೇ ಮಾಡ್ತೀನಿ ನೋಡಿ. 48/4 ಆಯಿತಾ? ಸಿಂಪ್ಲಿಫೈ ಮಾಡೋರು ಏನು ಬರುತ್ತೆ? 4 1s 4 1s 4 2s 12 ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 12 ಬರುತ್ತೆ ನೋಡಿ. ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ 12 ಬರುತ್ತೆ, 12 ಬರುತ್ತೆ ಆಯಿತಾ? ಅದಾದಮೇಲೆ ಇಂಟು ಇದೆ, ಇಂಟು ಬರ್ಕೊಂಡಿದ್ದೀನಿ, 3 ಇದೆ, 3 ಬರ್ಕೊಂಡಿದ್ದೀನಿ, ಪ್ಲಸ್. ನೆಕ್ಸ್ಟು 96/6 ಇದೆ, ಅದನ್ನು ಸಿಂಪ್ಲಿಫೈ ಮಾಡ್ತೀನಿ ನೋಡಿ. 96/6 ಆಯಿತಾ? 6 1s 6 6s 6 1s 6, ಆಮೇಲೆ 6 6s 36. ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 16 ಬರುತ್ತೆ. ಇಷ್ಟು ಸಿಂಪ್ಲಿಫೈ ಮಾಡಿದ್ರೆ 16 ಬರುತ್ತೆ ಆಯಿತಾ? ಅದಾದಮೇಲೆ ಮೈನಸ್ ಇದೆ, ಮೈನಸ್ ಹಾಕ್ಕೊಂಡಿದ್ದೀನಿ ಆಯಿತಾ? ಬ್ರಾಕೆಟ್ ಇದೆ, ಬ್ರಾಕೆಟ್ ಹಾಕೋತೀನಿ. ಅದರೊಳಗಡೆ ನೋಡಿ ಡಿವಿಷನ್ ಇದೆ, 5 ಮತ್ತು 15, ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. 5/15, 5/15 ಎಲ್ಲಿ ಮಾಡಲಿ ನೋಡಿ, 5/15 ಸಿಂಪ್ಲಿಫೈ ಮಾಡ್ತೀನಿ. 5 1s 5 3s 1/3 ಬರುತ್ತೆ ಆಯಿತಾ? 5/15 ಸಿಂಪ್ಲಿಫೈ ಮಾಡಿದ್ರೆ 1/3 ಬರುತ್ತೆ. ಫಸ್ಟ್ 3 ಬರ್ಕೊಬಿಡ್ತೀನಿ, 3 ಬರ್ಕೊಬೋತೀನಿ. ಇಂಟು ಇದೆ, ಇಂಟು ಹಾಕೋತೀನಿ. 5/15 ಸಿಂಪ್ಲಿಫೈ ಮಾಡಿದ್ರೆ 1/3 ಬರುತ್ತೆ ಆಯಿತಾ? 5/15 ಸಿಂಪ್ಲಿಫೈ ಮಾಡಿದ್ರೆ 1/3 ಬರುತ್ತೆ ಆಯಿತಾ? ಕ್ಲಿಯರ್ ಇದೆ ಆಯಿತಾ? ನೆಕ್ಸ್ಟು ಇದನ್ನು ಕ್ಲಿಯರ್ ಮಾಡ್ತೀನಿ, ಇಲ್ಲ ಕನ್ಫ್ಯೂಸ್ ಆಗುತ್ತೆ ಆಯಿತಾ? ಈ ಸೈಡ್ ಡಿಶ್ ಇದೆಯಲ್ಲ, ಸೈಡ್ ಡಿಶ್ ಎಲ್ಲ ಫಸ್ಟ್ ತಿಂದಾಕ್ಬಿಡೋಣ. ಊಟಕ್ಕೆ ಹಾಕಿದಾಗ ನಾನು ಫಸ್ಟ್ ಅದೇ ಥರ ಮಾಡೋದು ಆಯಿತಾ? ಅದರ ಅಪರೂಪ ಮದುವೆ, ಇದು ಯಾವುದೋ ಬೀಗ್ರೂಟ, ಈ ಗೃಹ ಪ್ರವೇಶ, ಈ ಫಂಕ್ಷನ್ ಹೋಗೋದು ತುಂಬ ಅಪರೂಪ ಆಯಿತಾ? ತುಂಬ ಅಪರೂಪ. ಅಲ್ಲೋದಾಗ ಫಸ್ಟ್ ಏನು ಮಾಡ್ತೀನಿ ಅಂದರೆ ಸೈಡ್ ಡಿಶ್ ಖಾಲಿ ಮಾಡ್ತೀನಿ. ಫಸ್ಟ್ ನಾನು ಊಟ ಮಾಡೋಕ್ಕೆ ಸೈಡ್ ಡಿಶ್ ಖಾಲಿ ಮಾಡ್ತೀನಿ, ಅದಾದಮೇಲೆ ಮೇನ್ ಊಟಕ್ಕೆ ಬರ್ತೀನಿ ಆಯಿತಾ? ಸೊ ಹಂಗೆ ಫಸ್ಟು ಸೈಡ್ ಡಿಶ್ ಖಾಲಿ ಮಾಡಿ. ಈಗ ಬನ್ನಿ, 12 3s ಎಷ್ಟಾಗುತ್ತೆ? 36. 12 12 12 24, 12 3 36. ಮಲ್ಟಿಪ್ಲೈ ಮಾಡಿ 36 ಬರುತ್ತೆ. 36 ಬರ್ಕೊಳ್ಳಿ, ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ ಆಯಿತಾ? 16 ಇದೆ,
16 ಮೈನಸ್ ಇದೆ ಮೈನಸ್ ಆಯ್ತಾ. ಇಲ್ಲಿ ನೋಡಿ ಪುನಃ 3 ಮತ್ತು 3 ಡಮಾರ್ ಆಗುತ್ತೆ, 3 ಮತ್ತು 3 ಡಮಾರ್ ಆಗುತ್ತೆ. ಈ ಪೂರ್ತಿ ಇದ್ರೊಳಗಡೆ 1 ಉಳ್ಕೊಳ್ಳುತ್ತೆ. 3 ಮತ್ತು 3 ಡಮಾರ್ ಆಗ್ಬಿಟ್ಟು ಇದ್ರ ಪೂರ್ತಿ ಬ್ರಾಕೆಟ್ ಒಳಗಡೆ 1 ಉಳ್ಕೊಳ್ಳುತ್ತೆ, 1 ಅಷ್ಟೇನಾ ಆಯ್ತಾ. 36 ಪ್ಲಸ್ 16 ಮೈನಸ್ 1 ಅಂದರೆ 15 ಎಷ್ಟಾಗುತ್ತೆ, 51 ಆಗುತ್ತೆ ನೋಡಿ. 36 ಪ್ಲಸ್ 15 ಅಂದರೆ 51 ಆಗುತ್ತೆ. ಆ್ಯಡ್ ಮಾಡಿದ್ರೆ 51 ಬರುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಡಿವಿಷನ್. ಎಲ್ಲಿದೆ ಡಿವಿಷನು, ಇಲ್ಲಿ ನೋಡಿ, ಇಲ್ಲಿ ಡಿವಿಷನ್ ಇದೆ ನೋಡಿ, ಇದನ್ನ ಸಾಲ್ವ್ ಮಾಡಿ ಆಯಿತಾ. ಇಲ್ಲೇ ಮಾಡ್ತೀನಿ ನೋಡಿ, 117/9 ಇದೆ ಆಯಿತಾ. ಇದು 13 1 ಆಗುತ್ತೆ, 9 1 9 13 ಅಥವಾ 13 9 13 9 117, 9 1 9 13 ಆಯಿತಾ. ಗೊತ್ತಾಗಲಿ, ನನಗೆ ಗೊತ್ತಲ್ಲ ನಿಮಗೆ. 9ಇಂದ 117ನ ಡಿವೈಡ್ ಮಾಡಿ ನಿಮಗೆ ಕೋಶೆಂಟು 13 ಬರುತ್ತೆ ಆಯಿತಾ. ಆ ಥರನಾರು ಮಾಡಿ, ಈ ಥರನಾರು ಮಾಡಿ. ಅದಕ್ಕೆ ಹೇಳಿರೋದು ನೀವು ಟೇಬಲ್ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಟೇಬಲ್ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ 117 ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಆಯಿತಾ. 117 13ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 9 1 9 13 ಆಯಿತಾ. ಅದಾದಮೇಲೆ ನೋಡಿ ಇಲ್ಲೊಂದಿದೆ 56/14, ಅದು ಟೇಬಲ್ ಗೊತ್ತಿರಬೇಕು. 56/14, 14 1 14 4 14 1 14 4. ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ 15/5, 15/5, 15/5, 15/5, 5 1 5 3 ಆಯಿತಾ. ಫಸ್ಟ್ ಈ ರೀತಿ ಸೈಡಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈಗ ಬರ್ಕೊಳ್ಳಿ ನೋಡಿ, ಈಗ ಬರ್ಕೊಳ್ಳಿ. 17 ಇಂಟು ಇದು ಪೂರ್ತಿ 117/9 ಅಂದರೆ 117/9 ಅಂದರೆ 13. ಇದ್ರ ಜಾಗದಲ್ಲಿ 13 ಹಾಕೊಳ್ಳಿ. ಮೈನಸ್ ಇದೆ ಮೈನಸ್ ಹಾಕೊಳ್ಳಿ, ಮೈನಸ್ ಇದೆ ಮೈನಸ್ ಹಾಕೊಳ್ಳಿ ಆಯಿತಾ. ನೆಕ್ಸ್ಟ್ 56/14, 56/14 ಅಂದರೆ 4 ಬರುತ್ತೆ. 56/14 ಅಂದರೆ 4 ಬರುತ್ತೆ. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ ಆಯಿತಾ. ಬ್ರಾಕೆಟ್ ಇದೆ, ಬ್ರಾಕೆಟ್ ಹಾಕೊಳ್ಳಿ ಆಯಿತಾ. ಇದು 15/5, ಇದು ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಇದು 15/5, 15/5, 15/5 ಅಂದರೆ 3. ಈ ಜಾಗದಲ್ಲಿ 3 ಹಾಕೊಳ್ಳಿ. 15/5 ಅಂದರೆ 3 ಹಾಕೊಳ್ಳಿ. ಅದಾದಮೇಲೆ ಇಂಟು ಇದೆ, ಇಂಟು 3 ಇದೆ, 3 ಮೈನಸ್ ಇದೆ ಮೈನಸ್ಸು, 4 ಇದೆ 4 ಬ್ರಾಕೆಟ್ ಹಾಕೋಬಿಡಿ. ಪುನಃ -2 ಆಯಿತಾ. ಅದಾದಮೇಲೆ ಸೈಡ್ ಡಿಶ್ನ ಕ್ಲಿಯರ್ ಮಾಡಿ. ಇದನ್ನು ತೆಗೆದು ಆಚೆ ಹಾಕಿ, ಇದನ್ನು ತೆಗೆದು ಆಚೆ ಬಿಸಾಕಿ ಆಯಿತಾ. ಈಗ ಪುನಃ ಈಗ ಮಲ್ಟಿಪ್ಲಿಕೇಶನ್ ಮಾಡಿ. 17 ಇಂಟು 13 ಅಂದರೆ 221 ಆಗುತ್ತೆ. ಮಾಡಿ ಮಲ್ಟಿಪ್ಲಿಕೇಶನ್ ನಿಮ್ಗೆ ಗೊತ್ತಾಗುತ್ತೆ. 17 ಇಂಟು 13 ಅಂದರೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 221 ಬರುತ್ತೆ. ಮೈನಸ್ ಇದೆ ಮೈನಸ್ ಹಾಕ್ಕೊಳ್ಳಿ. ನೆಕ್ಸ್ಟು ಬ್ರಾಕೆಟ್ ಹಾಕ್ಕೊಳ್ಳಿ. 4 ಇದೆ 4, ಪ್ಲಸ್ ಇದೆ ಪ್ಲಸ್ಸು, ಬ್ರಾಕೆಟ್ ಇದೆ ಬ್ರಾಕೆಟ್. 3 3 9, 3 3 9, 3 3 9 ಆಯಿತಾ. ಮೈನಸ್ ಇದೆ ಮೈನಸ್ಸು, 4 ಇದೆ 4, ಬ್ರಾಕೆಟ್ ಕ್ಲೋಸ್ ಮಾಡಿ -2 ಬರ್ಕೊಳ್ಳಿ ಆಯಿತಾ. ಪ್ರತಿಯೊಂದು ಸ್ಟೆಪ್ಪು ಇಂಪಾರ್ಟೆಂಟು, ಪ್ರತಿಯೊಂದು ಡಿಜಿಟು ನೋಡ್ಕೊಂಡು ಇದು ಮಾಡಬೇಕು. ಬ್ರಾಕೆಟ್ ಎಲ್ಲ ಇಲ್ಲ ಅಂದರೆ ಏನಿಲ್ಲ, ತಾರೇ ಜಮೀನ್ ಪರ್ ಆಯಿತಾ. ನಕ್ಷತ್ರ ಕಾಣಿಸ್ತಾ ಇರುತ್ತೆ ಮ್ಯಾಥಮೆಟಿಕ್ಸಲ್ಲಿ. ನಿಧಾನಕ್ಕೆ ಮಾಡಬೇಕು. ಅದು ಸಿಂಪ್ಲಿಫಿಕೇಶನ್ ಅಂದು ತುಂಬ ನಿಧಾನಕ್ಕೆ ಸಾಲ್ವ್ ಮಾಡಬೇಕು ಆಯಿತಾ. ಒಂದೇ ಒಂದು ಸ್ಟೆಪ್ ಹಿಡಿದ್ರೆ ಕ್ವಶನ್ ಹೊರಟೋಗುತ್ತೆ. ಎಕ್ಸಾಮಲ್ಲಿ ಅಷ್ಟೇ, ಸಿಂಪ್ಲಿಫಿಕೇಶನ್ ಕ್ವಶನ್ ಏನೋ ಇಷ್ಟುದ್ದೇನಾದ್ರು ಕೊಟ್ಟರೆ ಲಾಸ್ಟಲ್ಲಿ ಮಾಡಿದ್ದನ್ನು, ಬೇರೆ ಸಿಂಪಲ್ ಆಗಿರೋದು ಫಸ್ಟ್ ಮಾಡಿದ್ದನ್ನು ಲಾಸ್ಟಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ. ನೆಕ್ಸ್ಟ್ ನೋಡಿ 221 ಮೈನಸ್ 4 ಇದೆ 4, ಪ್ಲಸ್ ಇದೆ ಪ್ಲಸ್ಸು. 9 - 4 ಅಂದರೆ ಎಷ್ಟಾಗುತ್ತೆ, 5. 9 - 4 ಅಂದರೆ 5. ಮೈನಸ್ ಇದೆ ಮೈನಸ್ಸು, 2 ಇದೆ 2 ಆಯಿತಾ. ನೆಕ್ಸ್ಟ್ 4 + 5 ಇದನ್ನು ಮಾಡ್ಕೊಬೋದು. 4 + 5 9 ಆಗುತ್ತೆ. 9 - 2 ಅಂದರೆ 7 ಆಗುತ್ತೆ. 221 ಮೈನಸ್ ಇದನ್ನು ನೋಡಿ, ಒಂದು ಸ್ಟೆಪ್ ಬರೀತೀನಿ ಬಿಡಿ ಆಯಿತು. 5 4 9 ಮೈನಸ್ 2 ಆಯಿತಾ. 221 ಮೈನಸ್ 9 - 2 ಅಂದರೆ ಎಷ್ಟಾಗುತ್ತೆ,
7 ಆಗುತ್ತೆ ಆಯಿತಾ. 9 - 2 ಅಂದರೆ 7 ಆಗುತ್ತೆ. ಇದ್ರಲ್ಲಿ 7 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 214 ಆಗುತ್ತೆ. 6 214 221 7 ಮಾಡಿದ್ರೆ 214 ಬರುತ್ತೆ. 214 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಟಿದೆ. ಇದನ್ನು ಸಿಂಪ್ಲಿಫೈ ಮಾಡಬೇಕು ಆಯಿತಾ. ಫಸ್ಟ್ ಏನು ಮಾಡಬೇಕು? ಡಿವಿಷನ್ ಎಲ್ಲಿದೆ ನೋಡಿ, ಡಿವಿಷನ್ ಎಲ್ಲಿದೆ, ಇದನ್ನು ಫಸ್ಟ್ ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿ. 36/12 12 12 12 24 12 36 ಆಯಿತಾ. 36/12 ಅಂದರೆ 3 ಆಗುತ್ತೆ. ಬರ್ಕೊಳ್ಳಿ ಇದನ್ನು ಫಸ್ಟ್. ಒಂದು ಸ್ಟೆಪ್ ಜಾಸ್ತಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಬರ್ಕೊಳ್ಳಿ. 48 ಮೈನಸ್ಸು ಫ್ಲವರ್ ಬ್ರ್ಯಾಕೆಟು ಇದೆಲ್ಲ ಮಲ್ಟಿಪ್ಲೈ ಮಾಡ್ಬೋದು, ಆದರೆ ಬೇಡ. ಒಂದು ಸ್ಟೆಪ್ ಜಾಸ್ತಿ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡಿ, ಇಲ್ಲ ಕನ್ಫ್ಯೂಸ್ ಆಗುತ್ತೆ. ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ ಹಾಕೊಳ್ಳಿ ಆಯಿತಾ. ಇಲ್ಲೊಂದು ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ ಹಾಕೊಳ್ಳಿ. 36/12 ಅಂದರೆ 3. 36/12 ಅಂದರೆ 3 ಬರುತ್ತೆ. 36/12 ಅಂದರೆ 3 ಬರುತ್ತೆ. ಪ್ಲಸ್ ಇದೆ, ಪ್ಲಸ್ 9 ಇದೆ, 9 ಬ್ರಾಕೆಟ್ ಇದೆ, ಬ್ರಾಕೆಟ್ ಪುನಃ ಫ್ಲವರ್ ಬ್ರಾಕೆಟ್ ಇದೆ, ಫ್ಲವರ್ ಬ್ರಾಕೆಟ್, ಈ ಬ್ರಾಕೆಟ್ ಇದೆ, ಸ್ಕ್ವೇರ್ ಬ್ರಾಕೆಟ್ ಹಾಕೊಳ್ಳಿ ಆಯಿತಾ. ಈಗ ಮಲ್ಟಿಪ್ಲೈ ಮಾಡಿ. 67 ಸೆಕೆಂಡ್ ಸ್ಟೆಪ್ಪಲ್ಲಿ ಮಲ್ಟಿಪ್ಲಿಕೇಶನು, ಎಲ್ಲೆಲ್ಲಿದೆ ಮಲ್ಟಿಪ್ಲಿಕೇಶನ್ ಎಲ್ಲ ಮಲ್ಟಿಪ್ಲೈ ಮಾಡಿ. 48 ಮೈನಸ್ 6 - 24 ಮತ್ತು ಬ್ರಾಕೆಟ್ ಒಳಗಡೆ ಇರೋದನ್ನು ಸಾಲ್ವ್ ಮಾಡ್ಬೋದು. 9 + 3 9 + 3 ಅಂದರೆ ಎಷ್ಟಾಗುತ್ತೆ? 12 ಆಗುತ್ತೆ. 9 + 3 ಅಂದರೆ 12 ಆಗುತ್ತೆ ಆಯಿತಾ. ಈ ಬ್ರಾಕೆಟು ಡಿಸಾಲ್ವ್ ಆಗುತ್ತೆ. ನೆಕ್ಸ್ಟು ಫ್ಲವರ್ ಬ್ರಾಕೆಟ್ ಮಾತ್ರ ಉಳ್ಕೊಳ್ಳುತ್ತೆ ಆಯಿತಾ. 9 + 3 ಅಂದರೆ 12. 12 ಆದಮೇಲೆ ಈ ಬ್ರಾಕೆಟ್ ಹೊರಟೋಗುತ್ತೆ, ಡೈರೆಕ್ಟಾಗಿ 12 ಅಂತ ಬರ್ಕೊಳ್ಳಿ. ಫ್ಲವರ್ ಬ್ರಾಕೆಟ್ ಇದೆ, ಫ್ಲವರು, ಸ್ಕ್ವೇರ್ ಇದೆ, ಸ್ಕ್ವೇರ್. ಇನ್ನೂ ಒಂದು ಸ್ಟೆಪ್ ಮಾಡೋಣ, ಇದರ ಅಳಸೋಣ ಇರಿ ಆಯಿತಾ. 67 ಮೈನಸ್ 48 ಮೈನಸ್ 24 ಮೈನಸ್ 24ರಲ್ಲಿ 12 ಕಳೆದ್ರೆ 12 ಆಯಿತಾ. 24ರಲ್ಲಿ 12 ಕಳೆದ್ರೆ 12 ಬರುತ್ತೆ. ಈ ಬ್ರಾಕೆಟು ಹೊರಟೋಗುತ್ತೆ, ಎರಡು ಡಮಾರ್ ಆಗುತ್ತೆ, ಅಂದರೆ ಡಿಸಾಲ್ವ್ ಆಗುತ್ತೆ. ಇನ್ನೇನು ಕೆಲಸ ಆಯಿತು? 24ರಲ್ಲಿ 12 ಮೈನಸ್ ಮಾಡಾದ್ಮೇಲೆ ಈ ಬ್ರಾಕೆಟ್ ಕೆಲಸ ಇರಲ್ಲ, ಇದು ಉಳ್ಕೊಳ್ಳುತ್ತೆ ಆಯಿತಾ. ನೆಕ್ಸ್ಟ್ 67 ಮೈನಸ್ 48 ಮೈನಸ್ 12 ಅಂದರೆ ಎಷ್ಟಾಗುತ್ತೆ? 36 ಆಗುತ್ತೆ. 1 3 2 ಹೋದ್ರೆ 36 ಆಗುತ್ತೆ. 67 ಮೈನಸ್ 36 ಅಂದರೆ 67 36 ಅಂದರೆ ಇಲ್ಲೇ ಮೈನಸ್ ಮಾಡ್ಬೋದು. 3 ಉಳ್ಕೊಳ್ಳುತ್ತೆ, 7 6 ಅಂದರೆ 1 31 67 ಮೈನಸ್ 36 ಅಂದರೆ 31. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಆಯಿತಾ. ಕ್ವಶನ್ ನಂಬರ್ 18ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದರೆ ಫಸ್ಟ್ ಏನು ಮಾಡಬೇಕು? ಫಸ್ಟ್ ಡಿವಿಷನ್ ಎಲ್ಲಿದೆ ಹುಡುಕಿ. ಡಿವಿಷನ್ ಇಲ್ಲಿದೆ ನೋಡಿ ಆಯಿತಾ. ಡಿವಿಷನ್ ಇದೆ, ಇದನ್ನು ಸಿಂಪ್ಲಿಫೈ ಮಾಡಿ. ಏನಿದೆ ಇಲ್ಲೇ ಬರುತ್ತೆ ನೋಡಿ, 36/6 ಆಯಿತಾ. 6 1 6 ಡಿವೈಡ್ ಮಾಡಿದ್ರೆ 6 ಬರುತ್ತೆ. ಅದಾದಮೇಲೆ ಇಲ್ಲಿದೆ ನೋಡಿ 24/8 24/8 8 1 8 8 2 16 8 3 8 1 8 3 24 ಆಯಿತಾ. ಅದಾದಮೇಲೆ 84/21 ಅದಾದಮೇಲೆ ಇಲ್ಲೇ ಬರುತ್ತೆ ನೋಡಿ, ಇಲ್ಲಿ ಬೇಡ, 84/21 ಆಯಿತಾ. ಇದೇನಾಗುತ್ತೆ? 21 1 21 4 ಆಗುತ್ತೆ ಆಯಿತಾ. ನಿಮ್ಗೇನಾರ ಈ ರೀತಿ ಡೈರೆಕ್ಟಾಗಿ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಅಂದರೆ ಹಿಂಗೆ ಬರ್ಕೋತೀರಾ. 21ಇಂದ 84ನ ಡಿವೈಡ್ ಮಾಡಿ ಆಯಿತಾ. ನೋಡಿ 24 80 ಆಯಿತಾ. 21 4 ಎಷ್ಟಾಗುತ್ತೆ? 81 ಆಗುತ್ತೆ. 24 4 84 ಆಗುತ್ತೆ ಆಯಿತಾ. 21 × 4 ಮಾಡಿದ್ರೆ 84 0 0 ಬರುತ್ತೆ. ಈ ಥರ ಬೇಕಾದ್ರೂ ಮಾಡ್ಬೋದು ಆಯಿತಾ. ಈಗ ಬರ್ಕೊಳ್ಳಿ, ಇದನ್ನು ಮಲ್ಟಿಪ್ಲೈ ಮಾಡ್ಬೋದು, ಬೇಡ ಫಸ್ಟ್ ಡಿವಿಷನ್ ಮಾಡೋಣ, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡೋಣ. ಯಾಕೆಂದರೆ ಬ್ರಾಕೆಟಿಂದ ಹೊರಗಡೆ ಇರೋದ್ರಿಂದ ಸಪ್ರೇಟ್ ಆಗಿದೆ ಪಾಪ, ಸಪ್ರೇಟ್ ಆಗಿರೋದ್ರಿಂದ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಬೋದು. ಆದರೂ ಬೇಡ, ಫಸ್ಟ್ ಏನು ಮಾಡಿ ಡಿವಿಷನ್ ಮಾಡಿ, ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿ, ಪ್ರಾಪರ್ ಪ್ರೊಸೀಜರ್ ಫಾಲೋ ಮಾಡೋಣ ಆಯಿತಾ. ಸಂಪ್ರದಾಯ ಅಂತ ಹೇಳ್ತೀವಲ್ಲ ಆಯಿತಾ, ಮನೇಲಿ
ಸಂಸ್ಕೃತಿ ಸಂಪ್ರದಾಯ ಅಂತಾರ ಹೇಳ್ತಾರಲ್ಲ, ಅದೇ ರೀತಿ ಗಣಿತ ಅಷ್ಟೇನೆ, ಮ್ಯಾಥ್ಸ್ ಅಷ್ಟೇನೆ, ಇದೊಂದು ರೀತಿ ಸಂಪ್ರದಾಯ ಇದ್ದಂಗೆ, ಸಂಪ್ರದಾಯ ಸಂಸ್ಕೃತಿ ಇದ್ದಂಗೆ. ಅದನ್ನ ಫಾಲೋ ಮಾಡ್ಬೇಕು. ಅದನ್ನ ಫಾಲೋ ಮಾಡಿದ್ರೆ ಮಾತ್ರ ಮ್ಯಾಥ್ಸ್ ಸಕ್ಸಸ್ಫುಲ್ ಆಗ್ತೀವಿ. ನಮ್ಮ ದೇಶದಲ್ಲಿ ಸಂಪ್ರದಾಯ ಸಂಸ್ಕೃತಿ ಫಾಲೋ ಮಾಡಿದ್ರೆ ಯಾವ ರೀತಿ ನಮ್ಮ ದೇಶದಲ್ಲಿ ಆರಾಮಾಗಿ ಆಯ್ತಾ ಸಂತೋಷದಿಂದ ಬದುಕ್ಬೋದು, ಅದೇ ರೀತಿ ಮ್ಯಾಥ್ಸದು ಸಂಪ್ರದಾಯ ಸಂಸ್ಕೃತಿನ ಫಾಲೋ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ಬೋದು ಗಣಿತದಲ್ಲಿ, ಆಯ್ತಾ. ಇದು ಒಂದು ರೀತಿ ಸಂಪ್ರದಾಯ ಇದ್ದಂಗೆ. ನೋಡಿ 36/6 ಅಂದ್ರೆ ಏನು? 36/6 ಅಂದ್ರೆ 6. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇಷ್ಟು ಬರುತ್ತೆ. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ, ಬ್ರಾಕೆಟ್ ಇದೆ, ಬ್ರಾಕೆಟ್ ಹಾಕೊಳ್ಳಿ, 3 ಇದೆ, 3 ಬರ್ಕೊಳ್ಳಿ, ಇಂಟು ಇದೆ, ಇಂಟು ಬರ್ಕೊಳ್ಳಿ. 24/8 ಅಂದ್ರೆ ಎಷ್ಟಿದೆ? 24/8 ಅಂದ್ರೆ 3. 24/8 ಅಂದ್ರೆ 3. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3 ಬಂತು, ಆಯ್ತಾ. ಅದಾದ್ಮೇಲೆ ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ. ಇದು ಪೂರ್ತಿ ಸಿಂಪ್ಲಿಫೈ ಆಗಿದೆ, ಆಯ್ತಾ. ಅದಾದ್ಮೇಲೆ ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ, ಬ್ರಾಕೆಟ್ ಇದೆ, ಬ್ರಾಕೆಟ್ ಹಾಕೊಳ್ಳಿ. ನೆಕ್ಸ್ಟ್ 84/21. 84/21 ಅಂದ್ರೆ 4 ಬರುತ್ತೆ, ಆಯ್ತಾ. 4 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 4 ಬರುತ್ತೆ. ಅದಾದ್ಮೇಲೆ ಮೈನಸ್ ಇದೆ, ಅದಾದ್ಮೇಲೆ 3 ಇದೆ, ಈ ಬ್ರಾಕೆಟ್ ಫ್ಲವರ್ ಬ್ರಾಕೆಟ್, ಸ್ಕ್ವೇರ್ ಬ್ರಾಕೆಟ್, ಆಯ್ತಾ. ಈಗ ಸೈಡ್ ಡಿಶ್ ಎಲ್ಲ ರಿಮೂವ್ ಮಾಡ್ತೀನಿ. ನೋಡಿ ಈಗ ಏನ್ ಮಾಡಿದ್ವಿ? 4 ಇದು ಹೆಂಗೆ ಬರ್ಕೊಳ್ಳ? 8 × 7, ಆಯ್ತಾ. ಮಲ್ಟಿಪ್ಲೈ ಮಾಡ್ಬೋದು, ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ಡಿವಿಷನ್ ಆಗಿದೆ, ನೆಕ್ಸ್ಟ್ ಮಲ್ಟಿಪ್ಲೈ ಮಾಡೋಣ. 8 × 48, 8 7 56, ಆಯ್ತಾ. 8 × 48, 8 7 56. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 56. 8 7 56, ಆಯ್ತಾ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 56 ಬಂತು. ಪ್ಲಸ್ ಇದೆ, ಪ್ಲಸ್ಸು, ಬ್ರಾಕೆಟ್ ಇದೆ, ಬ್ರಾಕೆಟು, 6 ಇದೆ, 6 ಪ್ಲಸ್ ಇದೆ, ಪ್ಲಸ್ಸು, ಫ್ಲವರ್ ಬ್ರಾಕೆಟ್ ಇದೆ, ಫ್ಲವರ್ ಬ್ರಾಕೆಟ್ ಹಾಕೊಳ್ಳಿ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ. 3 3s 9, 3 3s 9, ಮೈನಸ್ ಇದೆ, ಮೈನಸ್, ಆಯ್ತಾ. 4ರಲ್ಲಿ 3 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 1 ಉಳ್ಕೊಳ್ಳುತ್ತೆ, 1. 4ರಲ್ಲಿ 3 ಮೈನಸ್ ಮಾಡಿದ್ರೆ 1 ಉಳ್ಕೊತು, ಆಯ್ತಾ. ಅಷ್ಟೇನೆ. ಈ ಬ್ರಾಕೆಟು ಹೊರಟೋಯ್ತು. ಉಳಿದಿರೋದು ಈ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್ ಹಾಕೊಳ್ಳಿ, ಸ್ಕ್ವೇರ್ ಬ್ರಾಕೆಟ್ ಹಾಕೊಳ್ಳಿ, ಆಯ್ತಾ. ಈ ರೀತಿ ಲೆಕ್ಕ ಮಾಡ್ಬೇಕಾದ್ರೆ ನಿಧಾನಕ್ಕೆ ಮಾಡಿ, ಆಯ್ತಾ. ಈಗ ಪ್ರಾಕ್ಟೀಸ್ ಮಾಡೋ ಟೈಮ್ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ, ಎಕ್ಸಾಮಲ್ಲಿ ಫಾಸ್ಟ್ ಮಾಡಿ. ಇಲ್ಲೇನಾರ ನೀವೇನಾರ ಒಂದು ಸ್ವಲ್ಪ ಇಂಪೇಷನ್ಸ್ ಇಂದ ಏನಾರ ಮಾಡಿದ್ರೆ, ಆಯ್ತಾ, ಆ ಥರ ಮಾಡ್ಕೊಬಿಟ್ರೆ ಫೈನಲ್ ಆನ್ಸರ್ ಬರಲ್ಲ. ನಮಗೆ ಒಂದೊಂದ್ಸಲ ಕನ್ಫ್ಯೂಸ್ ಆಗ್ಬಿಡ್ತೀವಿ ನಾವು ಟೀಚರ್ಸು, ಆಯ್ತಾ. ನಾವೇ ಒಂದೊಂದ್ಸಲ ಪಲ್ಟಿ ಹೊಡೆದು ಹೋಗ್ತೀವಿ. ಮೈಂಡಲ್ಲಿ ಏನೋ ಒಂದು ಯೋಚನೆ ಮಾಡ್ತಾ ಇದ್ದು ಲೆಕ್ಕ ಸಾಲ್ವ್ ಮಾಡ್ತಾ ಇದ್ರೆ ಫೈನಲ್ ಆನ್ಸರ್ ನಮಗೆ ಬರಲ್ಲ, ಆಯ್ತಾ. ನೀವು ಮಕ್ಕಳಾಗಿರೋದ್ರಿಂದ ಪೇಷನ್ಸಿಂದ, ತಾಳ್ಮೆಯಿಂದ ಕಾನ್ಸಂಟ್ರೇಟೆಡ್ ಮಾಡಿ, ಆಯ್ತಾ. ನೆಕ್ಸ್ಟ್ ನೋಡಿ 56 ಪ್ಲಸ್ ಇದೆ, ಪ್ಲಸ್ ಅನ್ಸುತ್ತೆ. ನನಗೆ ಬೋರ್ ಹೊಡಿತಾ ಇದೆ, ಯಾವನು ಇಷ್ಟೊಂದು ಲೆಕ್ಕ ಮಾಡ್ತಾರೆ ಅಂದ್ಬಿಟ್ಟು. ವಿಧಿ ಇಲ್ಲ, ಆಯ್ತಾ. ಪ್ರಪಂಚದಲ್ಲಿ ಏನೂ ಸುಲಭವಾಗಿ ಸಿಗಲ್ಲ ಅನ್ಸುತ್ತೆ. ಸ್ಕಿಪ್ ಮಾಡೋಣ, ಒಂದು 10-15 ಲೆಕ್ಕ ಮಾಡ್ಬಿಟ್ಟು ಕೈ ತೊಳ್ಕೊಳ ಅಂತ ಅನ್ಸುತ್ತೆ. ಆದ್ರೆ ಇಲ್ಲ, 100 ಲೆಕ್ಕದ ಮೇಲೆ ಸಾಲ್ವ್ ಮಾಡಿಸ್ತೀನಿ. ಯಾಕಂದರೆ ಟಫ್ ಇದ್ರೆ ಏನು ಮಾಡಬೇಕು ಗೊತ್ತಾ? ಇನ್ನೂ ಜಾಸ್ತಿ ಎಫರ್ಟ್ ಆಗಬೇಕು. ಸ್ಕಿಪ್ ಮಾಡಬಾರ್ದು. ಟಫ್ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗ್ಬಾರ್ದು, ಆಯಿತಾ. ಹೇಳಿದ್ನಲ್ಲ ಆಲ್ರೆಡಿ, ತುಂಬ ಟಫ್ ಇದೆ, ಒಂದು 10-15 ಲೆಕ್ಕ ಮಾಡಿಬಿಟ್ಟು ಕೈ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಆಯಿತಾ. ಆ ಥರ ಆದರೆ ಏನಾಗುತ್ತೆ? ಆ ಥರ ಆದರೆ ಏನು ಬೇಗ ಸಿಲೆಬಸ್ ಮುಗಿಸ್ಬೋದು ಅಷ್ಟೇ, ಆಯಿತಾ. ಇಲ್ಲ, 1 ಅವರ್ ಮೇಲೆ ಆಯಿತು ಪಾಠ ಮಾಡೋಕ್ಕೆ ನಿಂತು. ಇಲ್ಲಿ ನಿಂತ್ಕೊಂಡು ಪಾಠ ಮಾಡೋಕ್ಕೆ ನಿಂತು ಈ ಜಾಗದಲ್ಲಿ 1 ಅವರ್ ಮೇಲಾಯಿತು, ಆಯಿತಾ. 1 ಅವರ್ ಕ್ರಾಸ್ ಆಗಿಬಿಟ್ಟಿದೆ, ಯಾಕೆಂದರೆ ಅಷ್ಟೊಂದು ಲೆಂತಿ ಆಗಿದೆ ಈ ಕ್ವಶನ್. ಹೇಳಿದ್ನಲ್ಲ, ಟಫ್ ಇದೆ, ಬಿಟ್ಬಿಡೋಣ ಅಂತ ನನಗೂ ಅನಿಸುತ್ತೆ. ಆ ಥರ ಆದರೆ ಏನಾಗುತ್ತೆ? ಒಂದು 10-15 ಲೆಕ್ಕ ಮಾಡಿ ನಿಲ್ಸಿದ್ರೆ ಏನಾಗುತ್ತೆ? ಬರೀ ನನಗೆ ಮಾತ್ರ ಸ್ವಲ್ಪ ಏನೋ ಕೆಲಸ ಮಾಡಿದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಆದರೆ ನನಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, ಆಯಿತಾ. ನನಗೆ ಫಿಸಿಕಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಮೆಂಟಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ? ಟಫ್ ಇದ್ರೆ ಏನು ಮಾಡಬೇಕು? ಇನ್ನೂ ಜಾಸ್ತಿ ಎಫರ್ಟ್ ಆಗಬೇಕು. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಗೊತ್ತಾ? ಇದರಲ್ಲಿ 10-15 ಲೆಕ್ಕಲ್ಲ, 100 ಲೆಕ್ಕದ ಮೇಲೆ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಇದು ಟಫ್ ಇದ್ರೆ ನಾವು ಇನ್ನೂ ಜಾಸ್ತಿ ಎಫರ್ಟ್ ಆಗಬೇಕು, ಆಯಿತಾ. ಟಫ್ ಇದೆ ಅಂದ್ಬಿಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬಾರ್ದು. ಯಾವುದೇ ಕಾರಣಕ್ಕೂ ಟಫ್ ಇದೆ ಅಂತ ಸ್ಕಿಪ್ ಮಾಡೋಕೆ ಹೋಗ್ಬಾರ್ದು. ಅದು ಡಬಲ್ ಎಫರ್ಟ್ ಆಗಿ, ಆಯಿತಾ. ಇದು 10% ಏನೋ ಟಫ್ ಇದ್ರೆ 20% ಎಫರ್ಟ್ ಆಗಿ.
30% ಇದ್ರೆ 60% ಎಫರ್ಟ್ ಆಗಿ ಸಾಲ್ವ್ ಮಾಡಿ 100% ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗ್ತೀರಾ. ನೀವೆಲ್ಲ ಒಂದಲ್ಲ ಒಂದಿನ ಟೀಚರ್ ಆಗ್ತೀರಾ ಆಯಿತಾ. ಯಾವುದು ಬೇರೆ ಕೆಲಸ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಮುಂದೊಂದು ದಿನ ಮ್ಯಾಥಮೆಟಿಕ್ಸ್ ಟೀಚರ್ ಆಗ್ತೀರಾ ಆಲ್ ಓವರ್ ಕರ್ನಾಟಕ. ಅದಾದಮೇಲೆ ಪೂರ್ತಿ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋಣ, ಅದಾದಮೇಲೆ ಬೇರೆ ದೇಶಕ್ಕೂ ಎಕ್ಸ್ಪೋರ್ಟ್ ಮಾಡೋಣ ನಿಮ್ಮನ್ನೆಲ್ಲ ಆಯಿತಾ. ಅದಕ್ಕೋಸ್ಕರ ಇದೆಲ್ಲ 3ನೇ ಕ್ಲಾಸಲ್ಲಿ ಈ ಲೆವೆಲ್ ಲೆಕ್ಕ ಕಲಿತಾ ಇದ್ದೀರಾ ಅಂದರೆ ನಿಮ್ಮ ಫ್ಯೂಚರ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಜಸ್ಟ್ ಎರಡು ನಿಮಿಷ ಫ್ಯೂಚರ್ ಇಮ್ಯಾಜಿನ್ ಮಾಡ್ಕೊಳ್ಳಿ. 3ನೇ ಕ್ಲಾಸು 4ನೇ ಕ್ಲಾಸ್ ಲೆವೆಲಲ್ಲಿ ಈ ಲೆಕ್ಕ ಸಾಲ್ವ್ ಮಾಡ್ತಾ ಇದ್ದೀರಾ ಅಂದರೆ ಜಸ್ಟ್ ನಿಮ್ಮ ಫ್ಯೂಚರ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಟೀಚರು ಈ ಥರ ಲೆಕ್ಕಗಳು ಮಾಡ್ಸೋಕೆ ಹೋಗಲ್ಲ. 4ನೇ ಕ್ಲಾಸು 5ನೇ ಕ್ಲಾಸಲ್ಲಿ ನಿಮ್ಮದು ಸ್ಟೇಟ್ ಸಿಲೆಬಸ್ ಏನಿದೆ, ಸೆಂಟ್ರಲ್ ಸಿಲೆಬಸ್ಸಲ್ಲಿ ಏನಿದೆ, ಈ ರೀತಿ ಲೆಕ್ಕಗಳು ಸ್ಕೂಲಲ್ಲೂ ಮಾಡ್ಸೋಕೆ ಹೋಗಲ್ಲ. ನೀವು 3ನೇ ಕ್ಲಾಸ್ 4ನೇ ಕ್ಲಾಸ್ ಲೆವೆಲಲ್ಲೇ ಸ್ಕೂಲಲ್ಲಿ ಮಾಡಿಸ್ತಾ ಇರೋ ಲೆಕ್ಕನ ಕಲಿತಾ ಇದ್ದೀರಾ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ನಿಮ್ಮ ಫ್ಯೂಚರ್ ಯಾವ ರೀತಿ ಇರುತ್ತೆ ಅಂತ ಆಯಿತಾ. ಅದಕ್ಕೋಸ್ಕರ ಧೈರ್ಯದಿಂದ ಮಾಡಿ, ಧೈರ್ಯದಿಂದ ತಾಳ್ಮೆ ಕಳ್ಕೋದಂತೆ ಲೆಕ್ಕಗಳು ಮಾಡಿ ಆಯಿತಾ. ನಾನು ಇದನ್ನು ಯೋಚನೆ ಮಾಡೋಕೆ ಹೋಗ್ಬಿಡಿ. 100 ಲೆಕ್ಕ ಮಾಡಿಸ್ತೀನಿ. ಯಾವ್ದು ಟಫ್ ಇದೆ ಅದು ಜಾಸ್ತಿ ಲೆಕ್ಕ ಮಾಡಿಸ್ತೀನಿ, ಯಾವ್ದು ಈಸಿ ಇದೆ ಅದು ಕಡಿಮೆ ಲೆಕ್ಕ ಮಾಡಿಸ್ತೀನಿ. ಫಸ್ಟ್ ಚಾಪ್ಟರ್ ಈಸಿ ಇತ್ತು, ಕಡಿಮೆ ಲೆಕ್ಕ ಮಾಡಿಸ್ತೀನಿ. ಸೆಕೆಂಡ್ ಚಾಪ್ಟರ್ ಒಂದು ಸ್ವಲ್ಪ ಟಫ್ ಇತ್ತು, ಒಂದು ಸ್ವಲ್ಪ ಜಾಸ್ತಿ ಲೆಕ್ಕ ಮಾಡಿಸಿದ್ದೀನಿ ಆಯಿತಾ. 3 ಚಾಪ್ಟರ್ ನಂಬರ್ 3 ಡಿವಿಸಿಬಿಲಿಟಿ ರೂಲು, ಚಾಪ್ಟರ್ ನಂಬರ್ 4 ಫ್ರಾಕ್ಷನು ಡೆಸಿಮಲು, ಇದರಲ್ಲೆಲ್ಲ ಜಾಸ್ತಿ ಕ್ವಶನ್ ಕೇಳ್ತಾರೆ ಆಯಿತಾ. ಯಾವುದರಲ್ಲಿ ನವೋದಯ ಎಕ್ಸಾಮಲ್ಲಿ ಇದರಲ್ಲೇ ಜಾಸ್ತಿ ಕ್ವಶನ್ ಕೇಳೋದು. ಅದಕ್ಕೆ ಈ ಸಲ ಏನು ಮಾಡಿದೆ, ಇದರಲ್ಲೇ ಜಾಸ್ತಿ ಲೆಕ್ಕಗಳು ಮಾಡಿಸ್ತಾ ಇದ್ದೀನಿ ಆಯಿತಾ. ಒಂಥರ ಮೃಷ್ಟಾನ್ನ ಭೋಜನ ಇದ್ದಂಗೆ. ನೆಕ್ಸ್ಟ್ 56 ಪ್ಲಸ್ಸು 6 ಇದೆ, 6 ಬರ್ಕೊಳ್ಳೋಣ. 6 ಇದೆ, 6 ಬರ್ಕೊಳ್ಳೋಣ. 9 - 1 ಅಂದರೆ 8 ಆಗುತ್ತೆ. 9 - 1 ಅಂದರೆ 8 ಆಗುತ್ತೆ. ಈ ಬ್ರಾಕೆಟ್ ಕೆಲಸ ಇರಲ್ಲ, ತೆಗೆದಾಕಿ. ನೆಕ್ಸ್ಟ್ 56 8 6 ಎಷ್ಟಾಗುತ್ತೆ 14. 56 + 14 ಏನಾಗುತ್ತೆ 56 60 70 70. ಕ್ವಶನ್ ನಂಬರ್ 19ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 19ಗೆ ಆಪ್ಷನ್ನು ಸಿ ಬರುತ್ತೆ ಆಯಿತಾ. 1 ಅವರ್ ನಿಂತಿರೋದು ನನಗೆ ಸುಸ್ತಾಗ್ತೈತೆ, ಸ್ಕಿಪ್ ಮಾಡೋಣ ಅಂತ ಅನ್ನಿಸ್ತು ನನಗೂ, ನಾಳೆ ಮಾಡೋಣ ಅಂತ. ಇಲ್ಲ, ಇವತ್ತೇ ಮಾಡ್ಬೇಕು ಇದನ್ನು. ಯಾಕೆಂದರೆ ಸಿಲೆಬಸ್ಸು ಸುಮಾರು ಮಕ್ಳು ಏನಾಗಿದ್ದಾರೆ ಅಲ್ಲೇ ಬ್ಯಾಕ್ ಟು ಬ್ಯಾಕ್ ಬಂದಿದ್ದಾರೆ. ಸುಮಾರು ಮಕ್ಳು ಆ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರ ಮಾಡ್ತಾ ಇರೋದು. ನಾನು ಇವತ್ತು 19 ಲೆಕ್ಕ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಸುಮಾರು ಜನ ಮಕ್ಕಳು ಇವತ್ತೇ ಸಾಲ್ವ್ ಮಾಡ್ಬಿಟ್ಟು ಕೂತಿರ್ತಾರೆ ಆಯಿತಾ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ನಾನು ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ 19ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 20 ಆಯಿತಾ. ಇಷ್ಟು ಉದ್ದ ಇದೆ ಆಯಿತಾ. ಎಫರ್ಟ್ ಹಾಕೋಣ, ಸಾಲ್ವ್ ಮಾಡೋಣ. ಫಸ್ಟ್ ಏನು ಮಾಡಿ, ಡಿವಿಷನ್ ಇದನ್ನು ಸಾಲ್ವ್ ಮಾಡಿ. ಇಲ್ಲಿದೆ 63/7 63/7 ಆಯಿತಾ. 7 1s 7 9s ಆಯಿತಾ. ಅದಾದಮೇಲೆ ಇಲ್ಲಿ 35/7 ಇದೆ ಆಯಿತಾ. 35/7 7 1s 7 5s ಆಯಿತಾ. ಅಷ್ಟೇ. ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಇದನ್ನು ಸಾಲ್ವ್ ಮಾಡೋರು ಏನು ಬರುತ್ತೆ? 9 ಬರುತ್ತೆ. 63/7 ಅಂದರೆ 9 ಬರುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ 9 ಬರ್ಕೊಳ್ಳಿ. ಇಂಟು ಇದೆ, ಇಂಟು 13 ಇದೆ, 13 ಮೈನಸ್ ಬ್ರಾಕೆಟ್ ಇದೆ, ಬ್ರಾಕೆಟ್ ಓಪನ್ ಮಾಡಿ. ನೆಕ್ಸ್ಟ್ 72 ಇದೆ, 72 ಬರ್ಕೊಳ್ಳಿ. ಮೈನಸ್ 4 + 3 ಆಯಿತಾ. 4 + 3 ಬ್ರಾಕೆಟ್ ಇದೆ, ಬ್ರಾಕೆಟ್ ಹಾಕೊಳ್ಳಿ. 35/7 ಅಂದರೆ ಎಷ್ಟು? 35/7 ಅಂದರೆ 5. 35/7 ಸಿಂಪ್ಲಿಫೈ ಮಾಡಿದ್ರೆ 5 ಬರುತ್ತೆ. ಮೈನಸ್ ಇದೆ, ಮೈನಸ್ಸು 2 ಇದೆ, 2 ಪ್ಲಸ್ ಇದೆ, ಪ್ಲಸ್ಸು 27 ಇದೆ, 27 ಬ್ರಾಕೆಟ್ ಆಯಿತಾ. ನೆಕ್ಸ್ಟ್ ಈ ಕೆಲಸ ಮುಗೀತು, ಇದನ್ನು ರಿಮೂವ್ ಮಾಡೋಣ ಆಯಿತಾ. ನೆಕ್ಸ್ಟ್ 13 9s ಎಷ್ಟಾಗುತ್ತೆ? 13 9s 117 ಬರುತ್ತೆ ಆಯಿತಾ. 13 1s ಟೇಬಲ್, 13 9s 117 ಆಗುತ್ತೆ. 13 9s 117 20 ಓಕೆ 130. ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. 72 ಇದೆ, 72 ಮೈನಸ್ ಇದೆ, ಮೈನಸ್ ಬ್ರಾಕೆಟ್ ಇದೆ, ಬ್ರಾಕೆಟ್ ಹಾಕ್ಕೊಳ್ಳಿ. 4 + 3 4 + 3 ನಿಲ್ಲಿಸಿ. 5 - 2 ಅಂದರೆ ಎಷ್ಟು? 5 - 2 ಅಂದರೆ 5 - 2 ಅಂದರೆ 3 ಬರುತ್ತೆ ಆಯಿತಾ. ಬ್ರಾಕೆಟ್ ಇದೆ ನೋಡಿ, ಇನ್ನೊಂದ್ಸಲ 3 ಇದೆ, ಬ್ರಾಕೆಟ್ ಇದೆ, 5 - 2 ಅಂದರೆ 3 ಬರ್ತಾ ಐತೆ, ಬರ್ಕೋಬೇಕು ಆಯಿತಾ. ಇಲ್ಲಿ ಏನು ಇಲ್ಲ ಅಂದರೆ ಸಿಂಬಲ್ ಇಂಟು ಅಂತ ಹಾಕೋಬೇಕು.
ಈ ಜಾಗದಲ್ಲಿ ಬ್ರಾಕೆಟ್ ಇದೆ ಅಲ್ವಾ, 3 ಆದ್ಮೇಲೆ ಬ್ರಾಕೆಟ್ ಇದೆ, ಬ್ರಾಕೆಟ್ ಏನು ಇಲ್ಲ ಅಂದ್ರೆ ಸಿಂಬಲ್ ಮಲ್ಟಿಪ್ಲಿಕೇಶನ್ ಹಾಕೋಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇದಿಷ್ಟನ್ನು ಸಾಲ್ವ್ ಮಾಡಿದ್ದೀನಿ, ಇದು ಬಂತು. ಅದಾದ್ಮೇಲೆ ಪ್ಲಸ್ ಇದೆ, ಪ್ಲಸ್ 27 ಇದೆ, 27 ಫ್ಲವರ್ ಬ್ರಾಕೆಟ್ ಇದೆ, ಫ್ಲವರ್ ಬ್ರಾಕೆಟ್ ಓಲ್ ಬ್ರಾಕೆಟ್ ಇದೆ, ಓಲ್ ಬ್ರಾಕೆಟ್ ಹಾಕೊಳ್ಳಿ. ನೆಕ್ಸ್ಟ್ 117 ಮೈನಸ್ 72 ಮೈನಸ್ 4 ಇದೆ, 4 ಪ್ಲಸ್ ಇದೆ, ಪ್ಲಸ್ 3 3 9 ಮಲ್ಟಿಪ್ಲೈ ಮಾಡಿ ಇದನ್ನು ಮಲ್ಟಿಪ್ಲೈ ಮಾಡಿ 3 3 ಏನಾಗುತ್ತೆ 9 ಆಗುತ್ತೆ. ಆಯಿತಾ? ಪ್ಲಸ್ ಇದೆ, ಪ್ಲಸ್ 27 ಇದೆ, 27 ಬ್ರಾಕೆಟು ಕ್ಲೋಸ್ ಮಾಡಿ. ಆಯಿತಾ? ಇದನ್ನೆಲ್ಲ ಮಾಡಿ 4 + 9 + 27 4 + 9 + 27 ಅಂದರೆ ಎಷ್ಟಾಗುತ್ತೆ? 27 + 4 7 4 11ಕ್ಕೆ 1 10ಕ್ಕೆ 1 2 1 3 31. ಆಯಿತಾ? ಪ್ಲಸ್ 9 ಆ್ಯಡ್ ಮಾಡಿ 40 ಬರುತ್ತೆ. ಆಯಿತಾ? 4 + 9 + 27 ಅಂದರೆ 40 ಆಗುತ್ತೆ. 9 40 ಆಗುತ್ತೆ. ನೆಕ್ಸ್ಟ್ 117 ಮೈನಸ್ 72 ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? ಈ 3 ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 40 ಬರುತ್ತೆ. ಆಯಿತಾ? 40 ಬರುತ್ತೆ. 72 40 ಅಂದರೆ ಎಷ್ಟಾಗುತ್ತೆ? 117 ಮೈನಸ್ ಇದೆ, ಮೈನಸ್ಸು 72 40 ಅಂದರೆ ಎಷ್ಟಾಗುತ್ತೆ? 32 ಆಗುತ್ತೆ. ಆಯಿತಾ? ನೆಕ್ಸ್ಟ್ 117 32ನ ಇದು ಮಾಡಿ ಮೈನಸ್ ಮಾಡಿ 85 ಬರುತ್ತೆ. ನೀವು ಮಾಡಿ ಇದನ್ನು. ಆಯಿತಾ? 117 32 ಮಾಡಿದ್ರೆ 85 ಬರುತ್ತೆ. ಆಪ್ಷನ್ ಎ ಬರುತ್ತೆ. ಕ್ವಶನ್ ನಂಬರ್ 20ಗೆ ಆಪ್ಷನ್ ಎ ಬರುತ್ತೆ. ಆಯಿತಾ? ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಆಯಿತಾ? ಒಂದು 10 ಲೆಕ್ಕ ಸಾಲ್ವ್ ಮಾಡಿದ್ರು ಪರವಾಗಿಲ್ಲ, 20 ಲೆಕ್ಕ ಸಾಲ್ವ್ ಮಾಡಿದ್ರು ಪರವಾಗಿಲ್ಲ, ನೀಟಾಗಿ ಪ್ರಾಪರ್ ಪ್ರೊಸೀಜರ್ ಮಾಡಿ. ಆಯಿತಾ? ಈ ಸಿಂಪ್ಲಿಫಿಕೇಶನ್ ಇದೆಯಲ್ಲ, ಈ ಚಾಪ್ಟರ್ಲಿ ನೀವೇನಾರ ಮಾಸ್ಟರ್ ಪೀಸ್ ಆದರೆ ಪೂರ್ತಿ 12 ನವೋದಯ 12 ಚಾಪ್ಟರ್ಲು ಮಾಸ್ಟರ್ ಪೀಸ್ ಆಗ್ಬೋದು. ಅದಕ್ಕೆ ನೀಟಾಗಿ ಪೇಷನ್ಸಿಂದ ಪ್ರಾಕ್ಟೀಸ್ ಮಾಡಿ. 10 ಲೆಕ್ಕ ಸಾಕಪ್ಪ. ಆಯಿತಾ? ನೀವು 3ನೇ ಕ್ಲಾಸು 4ನೇ ಕ್ಲಾಸ್ ಮಕ್ಕಳು ಓದ್ತಾ ಇರೋದ್ರಿಂದ ಪ್ರತಿದಿನ 10 ಲೆಕ್ಕ ಸಾಲ್ವ್ ಮಾಡ್ಬೋದು. ಬೆಳಗ್ಗೆ ಏನಾರು ಕೂತ್ಕೊಂಡ್ರೆ ಬರೀ 10 ಪ್ರಾಬ್ಲಮ್ ಮಾತ್ರ ಸಾಲ್ವ್ ಮಾಡಿ, ಸಾಯಂಕಾಲ ಕೂತ್ಕೊಂಡಾಗ 10 ಲೆಕ್ಕ ಸಾಲ್ವ್ ಮಾಡಿ, ಅಷ್ಟು ಸಾಕಾಗುತ್ತೆ. ಆಯಿತಾ? ಕ್ವಶನ್ ನಂಬರ್ 20ಗೆ ಏನಾಗುತ್ತೆ? ಆಪ್ಷನ್ ಎ.